ತುಂಬಾ ಬರ್ತಾರೆ ಎಕ್ಸಾಂಪಲ್ ಇದು. ಓ ಮೈ ಗಾಡ್, ಹಾಯ್ ಮಣಿಯವರು ಕೊರಿಯರ್ ಬಾಯ್ ಮಣಿ. ಗಾಡಿ ಟೋಯಿಂಗ್ ಮಾಡ್ತಾ ಇದೀವಿ. ಒಂದು ಗಾಡಿ ಫೈನಲಿ ವಿ ಗೋ ಜೋಪಲ್ಸ್. ಇಲ್ಲಿ ಅಲ್ಲೇ ಹೋಗಿದ್ದಾನೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ 2012ರಿಂದ ತುಂಬಾ ಡೇಂಜರ್ ಕರುಗಳು ಓವರ್ಟೇಕ್ ಮಾಡಲ್ಲ ನಾವು. ನಿನ್ನೆ ತಾನೇ ಇಲ್ಲೊಂದು ಕಾರ್ ಬಿದ್ದಿತ್ತು. ಹೌದಾ, ನೋಡಿದ್ದೆ ನಾನು. ತುಂಬಾ ಡೇಂಜರ್ ಕರುಗಳು ಇಲ್ಲಿ. ಇದು ಮಂಜು ಅವರ ನೇಟಿವ್ ಪ್ಲೇಸ್ ಇಲ್ಲಿ. ಅದಕ್ಕೋಸ್ಕರ ಕ್ರಾಸ್ ದಾಟ್ ತಕ್ಷಣ ಓವರ್ಟೇಕ್ ಮಾಡಿದ್ರು ಸತೀಶ್ ಅವರು ಅಂತ. ಸತೀಶ್ ಅವರು ಹೆವಿ ಡ್ರೈವರ್ ಇಲ್ಲಿ, ಸಿಟಿಲಿ ಓಡಿಸ್ತಂತವ್ರು. GK ನಯನ ಗಾಡಿ ಎಲ್ಲಿದೆ, ಏನಕ್ಕೆ ಸೈಡ್ ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. GK ನಯನ್ ಇದಾರೆ, ಎಲ್ಲಿ ಹೊರಟಿದ್ದಾರೆ ಅನ್ಸುತ್ತೆ. ಅವರು ಬೆಂಗಳೂರು ಟ್ರಿಪ್ ಹೊರಟಿದ್ದಾರೆ. ಬೆಂಗಳೂರು ಅವ್ರದ್ದು ಕೊರಿಯರ್ ಇದೆ. ಯಾವ್ದು ಅಪಘಾತ ಆಗಿದೆ. ಓ ಮೈ ಗಾಡ್, ಸಮಸ್ಯೆ ಆಗಿದೆ. ಇದನ್ನ ಸೈಡ್ ಹಾಕೊಂಡು ನೋಡ್ತೀವಿ, ಖಂಡಿತ ನೋಡೋಣ. ಅದ್ರ ಬಗ್ಗೆ ಏನೈತೆ ಬಗೆಹರಿಸ್ಕೊಂಡು ನಾವೇನಂತ ನೋಡ್ಕೊಂಡು ಸತೀಶ್ ಅವರೇ ಪಾರ್ಕಿಂಗ್ ಹಾಕ್ತೀನಿ. ಅದೇ ಖುಷಿಯಲ್ಲಿ ಬನ್ನಿ ಬನ್ನಿ. ಹೊಟ್ಟೆ ಬಿಡ್ತಾ ಇದೀನಿ. ಲಾಂಗ್ ಮಾಡಕ್ ಬಂದಾರ ಅಂತ. ಎರಡು ಗಾಡಿ ಟೋಯಿಂಗ್ ಗಾಡಿ ಎರಡು ಇದೆ. ಅರ್ಥ ಮಾಡ್ಕೋಬೇಕು ನೀವು. ಅಲ್ಲೇ ಬರಬೇಕು. ನಮ್ಮ ಪೊಲೀಸ್ ಜೀಪ್ ಕೂಡ ಬರ್ತಾ ಇದೆ. ಸತೀಶ್ ಅವರೇ ನಿಂದು ವಿಡಿಯೋ ಬರುತ್ತೆ. ಹಾಯ್ ಬ್ರೋ. ತಲೆ ಮಗ ಸತೀಶ್ ಸತೀಶ್ ಶಿವಮೊಗ್ಗ. ಮಣಿ ಪ್ರವೀಣ್ ಸಿರಿ. ಹಾಯ್. ಏನು ಬಿದ್ದೋಗಿತ್ತಿದ್ದು? ಸತೀಶ್ ಅವರು ಬ್ಲಾಗರ್ ಸತೀಶ್, ಸಂಚಾರಿ ಸತೀಶ್. ಸಂಚಾರಿ ಸತೀಶ್ ಅವ್ರ ಬ್ಲಾಗ್. ಮಣಿ ಅವರು ಕೊರಿಯರ್ ಬಾಯ್ ಮಣಿ. ನೋಡಿ ಈಗ ಗಾಡಿ ಟೋಯಿಂಗ್ ಮಾಡ್ತಾ ಇದೀವಿ. ಒಂದು ಗಾಡಿನ ಉಳಿಯಲ್ಲ ಇದು ತುಂಬಾ ಇದಾಗಿದೆ. ಸಿರಿ ಅವರು ಗಾಡಿ ಇದು ಮಾಡ್ತಾ ಇದ್ದಾರೆ. ಸಸ್ಯ ಅಪಘಾತ. ಗಾಡಿ ತುಂಬ ಕರುವಿರೋದ್ರಿಂದ ಈ ಥರ ಅಪಘಾತಗಳಾಗ್ತವೆ. ನೋಡ್ಕೊಂಡು ಬರಬೇಕು. ಜೋಪಾಲ್ಸ್ ನಿಯರ್ ಇದಾಗಿರೋದು. ಗಾಡಿ ತುಂಬ ಇದಾಗಿದೆ. ಮರಕ್ಕೆ ಬಂದು ಹೊಡೆದಿದ್ದಾರೆ. ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಸಂಚಾರಿ ಸತೀಶ್ ಅವರು ಈ ಬಾರಿ ಅದೇ ಪ್ರಾಬ್ಲಮ್ ಇರೋದು ಈಗ. ಏನಾಗಿಲ್ಲ. ಇದೇ ಓಮಿನ ಆಗಿರ್ ಹುಡಿ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಪಘಾತವಾಗಿದೆ ಅಂದ್ರೆ ಗಾಡಿ ತುಂಬಾ ಡೀಪ್ ಆಗಿ ಒಳಗಡೆ ಬಿದ್ದಿದೆ. ಇದನ್ನ ಎತ್ತಬೇಕೀಗಿದೆ. ದೊಡ್ಡ ಎಂತ ಆಗಿದೆ ಅಂದ್ರೆ ಚಾಲೆಂಜ್ ಆಗ್ಬಿಟ್ಟಿದೆ ನಮಗೆ. ಇವತ್ತು ಎತ್ತಿ ಕಳಿಸಿ ಆಮೇಲೆ ಒಂದು ಜೋಗ್ ಪಾಸ್ ಪ್ರಯಾಣ ಮಾಡ್ತೀವಿ ನಾವು. ಹಲವಾರು ಆಗ್ತಾ ಇರ್ತವೆ ಜೋಗದಾಗ ತುಂಬಾ ಹಲವಾರು ಆಗ್ತಿದೆ. ಬಟ್ ಇವತ್ತು ನಮ್ಮ ಕಣ್ಣಿಗೆ ಕಂಡಿದ್ದು ಒಂದೇ. ಶನಿವಾರ ಭಾನುವಾರ ಇವರೇ ಇದ್ರ ಜವಾಬ್ದಾರಿ ವಹಿಸ್ಕೊಂಡವರು ಮಣಿ ಅಂತೇಳಿ MT ಮನೆಯವರು. ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಯ್ತು, ಬಟ್ ಅವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ಕ್ಯಾನ್ಸಲ್ ಮಾಡಿಲ್ವಾ? ಕ್ಯಾನ್ಸಲ್ ನೋಡಿ ನವ ಜೋಡಿಗಳನ್ನ ಸ್ವಲ್ಪ ಆರಾಮಾಗಿ ಮಗೊಂದು ಪೈನಾಪಲ್ ಹಣ್ಣು ಇಷ್ಟ ಕಡ ಹಣ್ಣು ನೋಡಿ. ನಮ್ಗೆ ಎಷ್ಟು ಹಣ್ಣು ಬಿತ್ತಿನ ಆಸೆ ಆಗಿದೆ. ಅದಕ್ಕೋಸ್ಕರ ಮಣಿಯವರು ಒಂದು ಹಣ್ಣು ಕೂಡ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಮಣಿಯವರಿಗೆ. ಮಗ ಹಣ್ಣು ಸ್ವೀಟ್ ರೈಟ್. ನೋಡಿ ಇಷ್ಟು ಸಾಹಸಗಿರಿ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದು. ರೈಟ್ ನೋಡಲ್ಲಿ ಜೋಗ ರೋಡಲ್ಲಿ ಮಳೆಗಾಲದಲ್ಲಿ ತುಂಬಾ ಆಗುತ್ತವೆ ಇವೆಲ್ಲ.
ಭಾರಿ ಕಷ್ಟ ಅನಿಸುತ್ತೆ. ಏನಕ್ಕಂದ್ರೆ ನೋಡಿ ಚೆಸ್ಸಿಗೆ ಕೂತಿದೆ ಅಲ್ಲಿ ಒಳಗಡೆ, ಇಡೀ ಗಾಡಿನೇ ಕೂತಿದೆ, ಅದಕ್ಕೋಸ್ಕರ ಕಷ್ಟ ಅನಿಸುತ್ತೆ. ಹಾಂ, ವೆರಿ ಗುಡ್. ಎತ್ತರ ನೋಡಿ ಕಂಪ್ಲೀಟಾಗಿ. ಹಾಂ, ಸಾಕು, ಇಷ್ಟೇ ಎತ್ತರೆ ಸಾಕು. ಹೋಗಲ್ಲ ಇನ್ನು ಅಣ್ಣ, ಎತ್ಕೋಬೇಕು ಇನ್ನು ಅದರಲ್ಲಿ. ಕಲ್ಲು ಕೊಡ್ರಿ, ಕಲ್ಲು ಪ್ರವೀಣ, ದೊಡ್ಡ ಕಲ್ಲು ಕೊಡು. ಹಾಂ, ಇನ್ನು ಎತ್ಕೋಬೇಕಷ್ಟೇ. ಹಾಂ, ನಿಂಗೆ ಪುರುಷ ಇವೆಲ್ಲ ಬೇಕು ನಿಂಗೆ. ನೋಡಿ ಇಂಥ ಗಾಡಿ ಈ ಥರ ಆದರೆ ಹೊಟ್ಟೆ ಉರಿಯುತ್ತೆ ನೋಡಿ. ಇದು ಮೇನ್ ಜೋಗ ರೋಡು. ಇವರು ಪುರುಷವ್ರು ಒಂದು ಐಡಿಯಾ ಕೊಟ್ಟರು, ಅದು ಕೂಡ ಫೇಲ್ಯೂರ್ ಆಯಿತು. ಇಲ್ಲ ಮಗ, ಡೌನಲ್ಲಿ ಐತೆ ಆಗ್ತಾರ ಗಾಡಿ. ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಅಲ್ಲ, ಈ ರೇಂಜಿಗೆ ಸ್ಪೀಡ ಬಂದನಂತೆ. ನಿಧಾನ ಬಂದ್ರೆ ಈ ರೇಂಜಿಗೆ ಆಗಲ್ಲ. ಓ, ಈ ಕಡೆಯಿಂದ ಬಂದಿರೋದು ಇದು ಸಾಗರ ಜೋಗ. ಸಾಗರ ರೂಟು ಇದು ಸೀದಾ ಬಂದು ಮರಕ್ಕೆ ಕೊಡ್ದಿರೋದು. ಯಾವ ರೀತಿ ಓಡಿಸ್ತಾರೆ ನೋಡಿದ್ರಲ್ಲ ಈಗ ಏನ್ ಅನಾಹುತ. ಈ ತರ ಸನ್ನಿವೇಶಗಳು ನೋಡಿದಾಗಲೂ ಒಂಥರಪ್ಪ ನಮ್ಗೆ ಒಂಥರ ಮೈ ಜುಮ್ ಅನ್ಸುತ್ತೆ. ಅವಾಗ ಇವಾಗ ಸ್ಟಾರ್ಟ್ ಸತೀಶ್ ಅವರೇ, ಇನ್ನೊಂದ್ ಸ್ವಲ್ಪ ಮುಂದೆ. ಈಗ ಇನ್ನು ಘಾಟ್ ಸೆಕ್ಷನ್ ಸತತ ಎಷ್ಟು ಬಾರಿ ಓಡಾಡಿದ್ರೆ ನೀವು? ಸುಮಾರು ಸರ್. ಹಣ್ಣು ಇಡಕ್ ಹೋಗ್ತಿದ್ವಲ್ಲ, ಆಟೋದಲ್ಲಿ ಓಡಾಡ್ತಿದ್ವಿ ಸರ್. ಬ್ರೇಕ್ ಇಲ್ಲ ಆಟೋದಲ್ಲಿ, ಕ್ಲಚ್ ಸರಿಯಾಗಿರಲ್ಲ, ಗೇರ್ ಸರಿಯಾಗಿ ಬೀಳಲ್ಲ ಅಂತ ಗಾಡಿ ನೀವು ಘಾಟ್ ಸೆಕ್ಷನ್ ಅಂತ ಹೋಗಿದ್ವಿ. ಪೈನಾಪಲ್ ಶಾಪ್ ಹಾಕಿದ್ರೆ ಅನ್ಸುತ್ತೆ. ಯಾವ ಇಸ್ವಿಲ್ ಹಾಕಿದ್ರೆ? ಸುಮಾರು ಅಂದ್ರೆ ಒಂದು 5-6-7-8 ವರ್ಷದಿಂದ ಹಾಕಿದ್ವಿ. ಈ ತರ ಕಾಣಿಸ್ತಿದೆ ಇದೇ ತರ ಅಂಗಡಿ, ಬಟ್ ಈ ತರ ಸೆಟ್ ಇಷ್ಟು ಮಾಡಿ ವೇಸ್ಟ್ ಆಗ್ಬಿಡುತ್ತೆ. ಇಷ್ಟು ವರ್ಷ. ಇದು ನಿಮ್ ಸ್ವಂತ ಊರಾ? ಇದು ನಾವು ಹುಟ್ಟಿ ಬೆಳೆದಿದ್ದವರು. ಇಲ್ಲಿ ಯಾವಾಗಲೂ ಮಳೆ ಇರುತ್ತಾ? ಖಂಡಿತ ಮಳೆಗಾಲದಲ್ಲಿ ಖಂಡಿತ ಮಳೆ ಇರುತ್ತೆ. ಅಣ್ಣ ತಮ್ಮನ ಮಳೆ, ರಸ್ತೆ ಮಳೆ ಅಂತ ಸಾಕಷ್ಟು ಮಳೆಗಳು ಇರ್ತವೆ. ಬಟ್ ಮರ್ತೋಗಿದೆ ನಮ್ಗೆ ಮಗೆ ಮಳೆ, ಈ ತರ ಎಲ್ಲ ಮಳೆಗಳು ತುಂಬಾ ಇರ್ತವೆ. ಮಗೆ ಮಳೆಯಲ್ಲಿ ಏನಾದ್ರು ನಡೆಯುತ್ತೆ? ಮಗೆ ಮಳೆಯಲ್ಲಿ ಈ ತರ ಕುನ್ನಿಗಳು ತುಂಬಾ ನಡ್ಸ್ತವೆ. ಚಾಲಕರು ಡೋರ್ ಓಪನ್ ಮಾಡ್ತಾನೆ, ಸ್ವಲ್ಪ ಕೇಳ್ಬೋದಾ? ಡ್ರಿಂಕ್ ಅಂಡ್ ಡ್ರೈವ್ ಮತ್ತೆ ಸೀಟ್ ಬೆಲ್ಟ್ ಕಂಪಲ್ಸರಿ. ಹೌದಾ? ಕರ್ನಾಟಕ ಪೊಲೀಸ್ ಇವಾಗ ತುಂಬಾ ಸ್ವಲ್ಪ ಎಳ್ದು ಹಾಕೋತೀರಾ? ಕರ್ನಾಟಕ ಪೊಲೀಸ್ಗಿಂತ ಕಾರ್ಗಲ್ ಪೊಲೀಸ್ ಅನ್ಬೋದು. ಕಾರ್ಗಲ್ ಪೊಲೀಸ್ ಚಾಣಾಕ್ಷತನದಿಂದ ಕಾಯ್ತಾ ಇರ್ತಾರೆ. ಹೌದಾ? ಈ ಬ್ರಿಡ್ಜ್ ಅಲ್ಲಿ ಸ್ವಲ್ಪ ಸೇಫ್ಟಿಗೋಸ್ಕರ ಹಾಕಬೇಕು. ಮಳೆ ಇಲ್ಲ, ಸ್ವಲ್ಪ ಹೊತ್ತು ಅಲ್ಲಿ ಸ್ಟಾಪ್ ಮಾಡ್ತೀನಿ, ನೀವು ಇಲ್ಲಿ ಯೂಸ್ ನೋಡಿ, ಈ ಯೂಸ್ ನೋಡಿ ಆಮೇಲೆ ಮಾತಾಡಿ. ವ್ಯೂಸ್ ಅನ್ಬೇಕು. ಇಲ್ಲಿ ಸ್ವಲ್ಪ ಸ್ಟಾಪ್ ಕೊಡಿ. ಇಲ್ಲೇನಾ? ಇನ್ನ ಸ್ವಲ್ಪ ಮುಂದೆ ಸಾಕು, ನೀರಿಲ್ಲ. ಸೈಡ್ ಎಲ್ಲ ಹಾಕ್ಬೇಡಿ. ಸಾಕು ಇವ್ರೆ, ಜಾಸ್ತಿ ಹೊತ್ತೆಲ್ಲ ಕೂಡ ಬಹಳ ಸೈಡ್ ಹಾಕ್ಬೇಡಿ. ಇಲ್ಲಿ ಯಾವ್ದು ಗಾಡಿ ಇಲ್ಲ, ಇವತ್ತೇ ನಿಲ್ಬಹುದು ಅನ್ಕೊಂಡಿದೀನಿ. ಫೋಟೋ ಶೂಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಜೋಗ ಬೇರೆಯವ್ರದಲ್ಲ. ಬನ್ನಿ ಫ್ರೆಂಡ್ಸ್. ಡೋರ್ ತೆಗಿಯಕ್ ಬರಲ್ಲ, ಅಡ್ಡಿಲ್ವಾ? ಅಯ್ಯೋ, ಇಳಿಯಕ್ ಬರಲ್ಲಪ್ಪ ಈ ಕಡೆ. ಕ್ಯಾಮ್ರಾ ಬಿದ್ದೋಗ್ಬಿಟ್ಟು ಅದು ಅಲ್ಲಿ ಕಾಣುತ್ತಲ್ಲ, ಮೊಸಳೆ ನೋಡಿ ಅದು ಫ್ರೆಂಡ್. ಅದು ಮೊಸಳೆ ಮಧ್ಯ ಕಾಣಿಸ್ತಲ್ಲ. ಸತೀಶ್ ಬ್ರೋ, ನಿಮ್ದು ಇನ್ನೊಂದು ಸಿಗ್ನೇಚರ್ ಇತ್ತು ತೋರಿಸಿ. ಎಲ್ಲಿ ಬಂದಿದ್ದೀರಾ? ಜೋಗ ಬಂದಿದ್ದೀವಿ. ಇಲ್ಲಿ ಕುಡಿ ಜೋಗ ಸತೀಶ್ ಅವರು. ಇದೇ ನೀರೇ ಅಲ್ಲಿ ಜೋಗ ಫಾಲ್ಸ್ ಅಲ್ಲಿ ಹೋಗಿ ಬೀಳುತ್ತೆ. ಅಲ್ಲಿ ಕಾಣಿಸ್ತಿದಲ್ಲ, ಅದು ಜೋಗ ಫಾಲ್ಸ್. ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ನ. ಬಟ್ ಹೋಗೋದು ಸ್ವಲ್ಪ ನಾವು ಹೋಗೋದು ಲೇಟ್ ಆಗ್ಬೋದು. ಬಟ್ ಇದೇ ನೀರು ಇದೆಯಲ್ಲ, ಇದೇ ನೀರೇ ಕೂಡ ಅಲ್ಲಿ ಹೋಗಿ ಹೊಕ್ಸ್ ಕಾಣಿಸ್ತಿದೆ, ಅಲ್ಲಿ ಹೋಗಿ ಬೀಳೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕಾಣಿಸುತ್ತೆ. ನೀನು ಅಲ್ಲಿ ಡಿಸ್ಪ್ಲೇ ಕಾಣಿಸೋದು ಬೇಡ, ರೆಕಾರ್ಡ್ ಆಗ್ತಾ ಇರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ರೆಡ್ ಕಲರ್ ಹೊಂಚಿನ ಮನೆ, ಅದು ಬ್ರಿಟಿಷ್ ಬಂಗ್ಲಾ ಅಂತ ಕರೀತಾರೆ. ಇದು ಯಾವ ನದಿ ಮಗ? ಇದು ಯಾವ ನದಿ? ಶರಾವತಿ ನದಿ. ಮೊದಲು ಸಬ್ಸ್ಕ್ರೈಬ್ ಮಾಡ್ಗುರು.